ನಮಸ್ಕಾರ. ಇವತ್ತು ಕ್ಷಮಿಸಬೇಕು, ಸ್ವಲ್ಪ ಇದು 11 ಗಂಟೆಗೆ ಕರೆದಿದ್ವಿ, ಆದರೆ ಸ್ವಲ್ಪ ಬೇರೆ ಕಡೆ ನಾನು ಹೋಗ್ಬೇಕಾಗಿರೋದ್ರಿಂದ ಇದು ನಾವು ಪ್ರಿಪೋನ್ ಮಾಡಬೇಕಾಗಿತ್ತು. ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ, ಇವತ್ತು ವಿಷಯ ಭಾಳ ಗಂಭೀರವಾದಂಥ ವಿಷಯ ಇದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 3.5 ತಾಸು ಎಲ್ಲ DC, SP ಮತ್ತು KPSC ಅಧಿಕಾರಿಗಳು, KEA ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ವಿಷಯ ಏನಪ್ಪ ಅಂದರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 74,000 ಪೋಸ್ಟ್ ಈಗಾಗಲೇ FD ಇಂದ ಕನ್ಕರೆನ್ಸ್ ನಮಗೆ ಸಿಕ್ಕಿದೆ. ಮುಂದಿನ 1 ವರ್ಷದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಇದು ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಈ ರವಿವಾರದಿಂದ ಮಾಡ್ತಾ ಇದ್ದೀವಿ. ನಮಗೆ ಮುಂದಿನ 6 ತಿಂಗಳಲ್ಲಿ ಸುಮಾರು 36,773 ಪೋಸ್ಟ್ಗಳನ್ನು ಆಹ್ವಾನ ನಾವು ಮಾಡಿದ್ದೇವೆ. 36,773 ಪೋಸ್ಟ್ ವಿತಿನ್ ದ ನೆಕ್ಸ್ಟ್ 6 months ಎಕ್ಸಾಮ್ಸ್ ನಡೀತದೆ. ಇದಕ್ಕೆ ಸುಮಾರು ನಮ್ಮ ಅಂದಾಜು ಪ್ರಕಾರ 35 ಲಕ್ಷ ಜನ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ಅಭ್ಯರ್ಥಿಗಳು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂಥ ನೀಟ್ ಇರ್ಬೋದು, CBSEನಲ್ಲಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಸಿಸ್ಟಮ್ ಇರ್ಬೋದು, ಸಾಕಷ್ಟು ಗೊಂದಲಗಳಾಗಿದೆ. ಆ ಗೊಂದಲಗಳು ಇಲ್ಲೂ ಕೂಡ ಆಗಬಾರ್ದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಎಲ್ಲ DC, SP ಗಳಿಗೆ, ಕಮಿಷನರ್ಸಿಗೆ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಸಾಕಷ್ಟು ವಿನೂತನವಾದಂಥ ಪ್ರಯತ್ನಗಳು ಕೂಡ ಸರ್ಕಾರದಿಂದ ಮತ್ತು KEA ಮತ್ತು KPSCಯಿಂದ ನಡೆದಿದೆ. ಮೊದಲನೇದಾಗಿ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಲಾರ್ದಂಗೆ ರ್ಯಾಂಡಮ್ ಕ್ವೆಶ್ಚನ್ ಬ್ಯಾಂಕನ್ನು ನಾವು ಮಾಡ್ಕೊಂಡಿದ್ದೇವೆ KEA ಮುಖಾಂತರ. ಅಂದರೆ ಸಬ್ಜೆಕ್ಟ್ ವೈಸು ಮತ್ತು ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ, ಮಿನಿಮಮ್ ರೇಷಿಯೋ 1:10 ಇರ್ತದೆ. ಅಂದರೆ 10 ಕ್ವೆಶ್ಚನ್ ಪ್ರತಿಯೊಂದು ಪ್ರಶ್ನೆಗೂ 10 ಬೇರೆ ಬೇರೆ ರೀತಿಯಾಗಿ ನಾವು ಕೇಳ್ಬೋದಾಗಿದೆ. ಸೊ ಹೀಗಾಗಿ ರ್ಯಾಂಡಮೈಸೇಷನ್ ಆಫ್ ಕ್ವೆಶ್ಚನ್ ಬ್ಯಾಂಕೇ ಆಗಿಬಿಡ್ತದೆ. ಸೊ ಸುಮಾರು 1000 ಪ್ರಶ್ನೆಗಳನ್ನು ನಾವು ಕೇಳ್ಬೋದು, ಸಬ್ಜೆಕ್ಟ್ ವೈಸು, ಚಾಪ್ಟರ್ ವೈಸು. ಮತ್ತು ಮಲ್ಟಿ ಲೇಯರ್ ಸೆಕ್ಯೂರ್ ಪ್ಯಾಕೇಜಿಂಗ್ ಕೂಡ ನಾವು ಮಾಡ್ತಾ ಇದ್ವಿ. ಟ್ಯಾಂಪರ್ ಪ್ರೂಫ್, ಯಾಕಂದರೆ ಸಾಕಷ್ಟು ಕಡೆ ತಾವು ಗಮನಿಸಿರ್ಬೋದು, ನನ್ನ ನೆನಪಿರೋ ಹಾಗೆ ಬಳ್ಳಾರಿನಲ್ಲೋ ಕೊಪ್ಪಳದಲ್ಲೋ ಮೊದಲೇ ಎನ್ವಲಪ್ಪು ಓಪನ್ ಆಗಿತ್ತು ಅಥವಾ ಟ್ಯಾಂಪರ್ ಆಗಿದೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಅನುಮಾನ ಪಟ್ಬಿಟ್ಟು ಗಲಾಟೆ ಮಾಡಿದ್ರು. ಸೊ ಅಂಥದ್ದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಮಿನಿಮಮ್ 5 ಲೇಯರ್ ಟ್ಯಾಂಪರ್ ಪ್ರೂಫ್ ಸೆಕ್ಯೂರಿಟಿ ಪ್ಯಾಕೇಜಿಂಗು, 1 ಟೈಮ್ ಲಾಕಬಲ್ ಸೆಕ್ಯೂರಿಟಿ ಟ್ರಂಕ್ಸನ್ನು ನಾವು ಇದರಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಇವತ್ತು ಯಾರು ಕೂಡ ಅನ್ಆಥರೈಸ್ಡ್ ಆ್ಯಕ್ಸೆಸ್ಸು ಮಾಡಲಿಕ್ಕಾಗಲ್ಲ. ಅಕಸ್ಮಾತ್ ಈ ಟ್ರಂಕನ್ನು ಬೇರೆ ಯಾರನ್ನ ಓಪನ್ ಮಾಡಲಿಕ್ಕೆ ಹೋದ್ರೂ ಕೂಡ ನಮಗೆ ಇಮಿಡಿಯೇಟಾಗಿ ಡಿಟೆಕ್ಟ್ ಆಗುತ್ತೆ ಯಾರು ಮಾಡ್ತಾ ಇದೆ. ಅಂದರೆ ನಿಮಗೆ ನಾವು ಆ ಜವಾಬ್ದಾರಿ ವಹಿಸಿದರೆ, ಬೇರೆ ನಾನು ಹೋಗಿ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಟ್ರಂಕನ್ನು, ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಅಲರ್ಟ್ ಅಸ್. ಮತ್ತು ಸೆಕ್ಯೂರ್ ಪ್ರಿಂಟಿಂಗ್ ಪ್ರೊಸೆಸ್ಸು, ಈಗ ಹೈ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸಸ್ ಏನಿರ್ತದೆ ಕರ್ನಾಟಕದ ಹೊರಗೆ ಇದನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಮತ್ತು ಸ್ಟ್ರಿಕ್ಟ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಇರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರೋಟೋಕಾಲ್ಸ್ ಇರ್ಬೋದು, ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ ರೂಮ್ನಲ್ಲಿ ಜನರಲಿ ಏನು ಮಾಡ್ತೀವಿ ನಾವು, ಬರೀ ಆ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಮಾತ್ರ ಜಾಮರ್ ಹಾಕ್ತೀವಿ. ಈ ಸರಿ ನಾವು ಪ್ರತಿಯೊಂದು ರೂಮ್ನಲ್ಲಿ ಜಾಮರ್ ಅಳವಡಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಅದನ್ನು ಕೂಡ ಪ್ರೊಸೆಸ್ನಲ್ಲಿದೆ. ಅದು ಇವತ್ತರಷ್ಟರಲ್ಲಿ ಆಗುತ್ತೆ ಅಲ್ಲ. ಸೊ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಕ್ಯಾಪ್ಚರಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಕ್ವೆಶ್ಚನ್ ಪೇಪರ್ಸ್ ಥ್ರೂ ಮೊಬೈಲ್ ಫೋನ್ಸ್ ಇನ್ ಎಕ್ಸಾಮಿನೇಷನ್. ಆಲ್ದೋ ಮೊಬೈಲ್ ಫೋನ್ಸ್ ಕ್ಲಾಸ್ ರೂಮ್ ತನಕ ಬರಬಾರ್ದು. ಅಕಸ್ಮಾತ್ ಏನಾದರೂ ಬೇರೆ ರೀತಿಯಾಗಿ ಈಗ ಏನೇನೋ
ಹೊಸ ತಂತ್ರಜ್ಞಾನ ಬಂದಿದೆ, ಚಸ್ಮಾನಲ್ಲೂ ಕ್ಯಾಮ್ರಾ ಇದೆ ಈಗ ಅದೆಲ್ಲ ಒಂದೊಂದ್ಸರಿ ಗೊತ್ತಾಗೋದಿಲ್ಲ. ಸೊ ಎಲ್ಲನೂ ಕೂಡ ಅದು ಬ್ಲೂಟೂತ್ ಇರ್ಬೋದು, ಎನಿ ಫ್ರೀಕ್ವೆನ್ಸಿ ವಿಲ್ ಬಿ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ವಿತಿನ್ ದಿ ಕ್ಲಾಸ್ ರೂಮ್ ಇಟ್ ಸೆಲ್ಫ್. ಆಮೇಲೆ ಕ್ಲಾಸ್ ರೂಮ್ನಲ್ಲಿ ಕಾಪಿ ಮಾಡ್ತಾರೆ ಅಂತ ಸಾಕಷ್ಟು ನಮಗೆ ದೂರುಗಳನ್ನು ಬರುತ್ತೆ. ಮೊನ್ನೆನೂ ಕೂಡ ಒಂದು ವರದಿ ರಿಪೋರ್ಟ್ ಆಯಿತು, ಒಂದೇ ಕ್ಲಾಸ್ ರೂಮ್ನಲ್ಲಿ ಭಾಳ ಜನಕ್ಕೆ ಹೆಚ್ಚು ಅಂಕಗಳು ಸಿಕ್ತು ಅಂದ್ಬಿಟ್ಟು. ಸೊ ಅದರಿಂದ ರ್ಯಾಂಡಮೈಸ್ ಕ್ವೆಶ್ಚನ್ ಪೇಪರ್ ಇರ್ತದೆ. ಈಗ ಒಂದು 25 ಜನ ಒಂದು ರೂಮ್ನಲ್ಲಿದ್ದರೆ ಒಬ್ಬರು ಕ್ವೆಶ್ಚನ್ ಪೇಪರು ಇನ್ನೊಬ್ರು ಕ್ವೆಶ್ಚನ್ ಪೇಪರ್ ಬೇರೆ ಬೇರೆದಿರುತ್ತೆ. ನಂಬರ್ಸು ಕ್ವೆಶ್ಚನ್ಸು ರ್ಯಾಂಡಮೈಸ್ ಇರ್ತದೆ, ಆನ್ಸರ್ಸು ರ್ಯಾಂಡಮೈಸ್ ಇರ್ತದೆ. ಸೊ ನನಗೆ 5ನೇ ಪ್ರಶ್ನೆ ನಂದೇನಿರ್ತದೆ, 5ನೇ ಪ್ರಶ್ನೆ ಅವರಿಗಿರೋದಿಲ್ಲ. ಅಕಸ್ಮಾತ್ ಸೇಮ್ ಇದ್ರೂ ಕೂಡ ಉತ್ತರನೂ ಕೂಡ ಜಂಬಲ್ಡ್ ಇರ್ತದೆ, ರ್ಯಾಂಡಮ್ ಇರ್ತದೆ. ಈಗ 5ನೇ ಪ್ರಶ್ನೆಗೆ ಆಪ್ಷನ್ 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ಮೀ, ಬಟ್ ಇಟ್ ಮೈಟ್ ಬಿ ಆಪ್ಷನ್ 5 ಫಾರ್ ಹಿಮ್. ಸೊ ಅದನ್ನು ಕೂಡ ನಾವು ರ್ಯಾಂಡಮೈಸೇಷನನ್ನು ನಾವು ಮಾಡಿದ್ದೇವೆ. ಇವೆಲ್ಲನೂ ಕೂಡ ಕ್ಲೀನಾಗಿ ಶಫಲ್ ಮಾಡಿಬಿಟ್ಟು ಮುಂಚಿತವಾಗಿ ಪ್ಯಾಕ್ ಮಾಡಿ ಟ್ಯಾಂಪರ್ ಪ್ರೂಫ್ ಇದರಲ್ಲಿ ನಾವು ಹಾಕ್ತೀವಿ. ಮತ್ತು ಟು ಪ್ರಿವೆಂಟ್ ಮ್ಯಾನ್ಯುಪುಲೇಷನ್ ಆಫ್ OMR, ನಿಮಗೆಲ್ಲ ಗೊತ್ತಿದೆ ಹೇಗೆ PSA ಹಗರಣದಲ್ಲೆಲ್ಲ ಏನೇನಾಯಿತು ಅಂದ್ಬಿಟ್ಟು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ವಿ ವಿಲ್ ಬಿ ಪಬ್ಲಿಷಿಂಗ್. ಲಾಸ್ಟ್ ಟೈಮ್ ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ, ಅದನ್ನು ತಾವು ಕೂಡ ನೋಡ್ಬೋದು KEA ವೆಬ್ಸೈಟಿಗೆ ಹೋಗಿ. ಎಲ್ಲ OMR ಶೀಟ್ಸನ್ನು ಸೇಮ್ ಡೇ ನಾವು ಪಬ್ಲಿಷ್ ಮಾಡಿಬಿಡ್ತೀವಿ. ಯಾವುದು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಹೊರಗೆ ಕೇಂದ್ರಗಳಿದೆ, ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, OMR ಶೀಟ್ಸು KEA ಬಂದ ತಕ್ಷಣ ವಿತಿನ್ 24 hours ವಿ ವಿಲ್ ಪಬ್ಲಿಷ್ ದಿ OMR. ಸೊ ಅದರಲ್ಲಿ ಟ್ಯಾಂಪರಿಂಗ್ ಇರಲ್ಲ. ಈಗ ನೀವು ಎಕ್ಸಾಮ್ ಬರ್ದು ನೀವು ನಮಗೆ ಬೆಂಗಳೂರಿನಲ್ಲಿ ಇವತ್ತು ಕೊಟ್ಟರೆ, 12 ಗಂಟೆಗೆ ಕೊಟ್ಟರೆ, ನಾಳೆ ಬೆಳಿಗ್ಗೆ 12 ಗಂಟೆಯಲ್ಲಿ ನಿಮ್ಮದು OMR ಶೀಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ಲೈನ್ ಆ್ಯಂಡ್ ಎನಿಬಡಿ ಕ್ಯಾನ್ ಸಿ ಇಟ್ ವಿತೌಟ್ ಇವ್ಯಾಲ್ಯೂಯೇಷನ್. ಯಾರಿಗಾನ ನೋಡ್ಬೋದು. ಅದು ನಮ್ಮದು CET online.karnataka.gov.in ನಲ್ಲಿ ತಾವು ವೀಕ್ಷಣೆ ಮಾಡ್ಬೋದಾಗಿದೆ. ಅದು ಇವೆಲ್ಲ ಹೊರತುಪಡಿಸಿ ಇನ್ನು ಸಾಕಷ್ಟು ಇದು ಇದೆ. ಅದು ನಾವು ಬೇಕಾದರೆ KEA ಮುಖಾಂತರ ತಮಗೆ ನಾವು ರಿಲೀಸ್ ಮಾಡಿಸ್ತೀವಿ. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳು DC-ಗಳಿಗೆ ಸಪ್ರೇಟು, SP-ಗೆ ಮತ್ತು ಕಮಿಷನರ್ಸಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಲ್ಲನೂ ನಾನು ಓದಕ್ಕೆ ಹೋಗಲ್ಲ, ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ DC-ಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ವಿತ್ CCTV ಫೆಸಿಲಿಟೀಸು ಇನ್ ಕನ್ಸಲ್ಟೇಷನ್ ವಿತ್ DDPI ಮಾಡಬೇಕು ಅಂತ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಅಕಸ್ಮಾತ್ ಆ ಎಕ್ಸಾಮಿನೇಷನ್ ಸೆಂಟರು ಅವರಿಗೆ ಸರಿ ಅನಿಸಿಲ್ಲ ಅಂದ್ರೂ ಕೂಡ ಅದನ್ನು ಬದಲಾವಣೆ ಮಾಡುವ ಹೊಣೆಗಾರಿಕೆಯೂ ಕೂಡ DC-ಗಳಿಗೆ ಕೊಟ್ಟಿದ್ದೇವೆ ನಾವು ಇವತ್ತು. ಆಮೇಲೆ ಒಂದು ಇದು ಮಾಡಿದ್ದೀವಿ, ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಥರ ಮಾಡ್ಕೊಳಕ್ಕೆ ಹೇಳಿದ್ವಿ. ಇವತ್ತಿಂದಾನೇ ಹೋಗಿ ಎಲ್ಲನೂ ಕೂಡ ಎಲ್ಲ ಕಟ್ಟಡಗಳಿರ್ಬೋದು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಪರಿಶೀಲನೆ ಮಾಡಬೇಕು. ಮತ್ತು ಕ್ಲಾಸ್ ರೂಮ್ಸು ಅವೆಲ್ಲನೂ ಕೂಡ ಸ್ಯಾನಿಟೈಸ್ ಮಾಡೋಕ್ಕೆ ಇವತ್ತಿಂದಾನೇ ಪ್ರಾರಂಭ ಮಾಡ್ತಾರೆ. ಮತ್ತು ನಾಳೆ ಕೂಡ ರ್ಯಾಂಡಮ್ ಆಗಿ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಕ್ಸಾಮಿನೇಷನಿಗೆ ಫ್ಲೈಯಿಂಗ್ ಸ್ಕ್ವಾಡ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಎಕ್ಸಾಮ್ ಆದಮೇಲೆ OMR ಶೀಟ್ಸನ್ನು ಭಾಳ ಸೆಕ್ಯೂರಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವ ಜವಾಬ್ದಾರಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಹೋಮ್ ಡಿಪಾರ್ಟ್ಮೆಂಟಿಗೆ ನಾವು ನೀಡಿದ್ದೇವೆ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಸುತ್ತಮುತ್ತ ಏನಿದೆ ಅವೆಲ್ಲನೂ ಕೂಡ ಪ್ರಾಹಿಬಿಟ್ರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದೀವಿ. ಮತ್ತು ಅಲ್ಲಿ ಏನೂ ಕೂಡ ಯಾರು ಕೂಡ ರ್ಯಾಂಡಮ್ ಆಗಿ ಪಾರ್ಕಿಂಗ್ ಮಾಡಲಿ, ಅದು ಏನು ಮಾಡ್ತಾರೆ, ಹಿಂದೆ ಇನ್ಸ್ಟಿಟ್ಯೂಷನ್ ಹಿಂದೆ ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮಾತಾಡೋದು, ಬ್ಲೂಟೂತಿಂದ ಏನಾದರೂ ಒಂದು ಮಾಡೋದು ಏನಾದರೂ ಇರ್ತದೆ. ಸೊ ವಿ ಹ್ಯಾವ್ ಇಶ್ಯೂಡ್ ಪ್ರಾಹಿಬಿಟ್ರಿ ಆರ್ಡರ್ಸ್ ಆಲ್ಸೋ ಇನ್ ಆ್ಯಂಡ್ ಅರೌಂಡ್. ಮತ್ತು ಎಕ್ಸಾಮ್ ಆದ ನಂತರ ನೀವು ಏನು OMR ಶೀಟ್ಸನ್ನು ನೀವು KEA ಗೈಡ್ಲೈನ್ಸ್ ಪ್ರಕಾರ ಅಪ್ಲೋಡ್ ಮಾಡಬೇಕು. ಆ ಸ್ಕ್ಯಾನಿಂಗು ಅಪ್ಲೋಡಿಂಗ್ ಆಲ್ಸೋ ವಿಲ್ ಬಿ ಡನ್. ಆಮೇಲೆ ಇದು ಓಪನ್ ಮಾಡಬೇಕಾದ್ರೂ ಕೂಡ ನೀವು 5 ಕ್ಯಾಂಡಿಡೇಟ್ ಮುಂದೆನೇ ಓಪನ್ ಮಾಡಬೇಕು. ರ್ಯಾಂಡಮ್ ಆಗಿ 5 ಕ್ಯಾಂಡಿಡೇಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಎಕ್ಸಾಮಿನೇಷನ್ ಹಾಲಲ್ಲಿ, ಅವ್ರ ಮುಂದೆ ಓಪನ್ ಅಂತಲೂ ಕೂಡ ನಾವು ಹೇಳಿದ್ವಿ. ಅದು ಹೊರತುಪಡಿಸಿ ನಮ್ಮ ಗೃಹ ಇಲಾಖೆಯಲ್ಲೂ ಕೂಡ ನಾವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಈಗಾಗಲೇ 2 ಸರಿ ಮೀಟಿಂಗ್ ಮಾಡಿ ಒಂದು
ಇಲ್ಲಿ ನಿಮ್ಮ DSP ಇರ್ಬೋದು, ಸರ್ಕಲ್ ಇರ್ಬೋದು, ಅವ್ರ ಜವಾಬ್ದಾರಿ ಏನು, ಮತ್ತು SP ಕಮಿಷನರ್ಸ್ಗಳದ್ದು ಕೂಡ ಏನು ಜವಾಬ್ದಾರಿ ಅಂತ ಕೂಡ ಭಾಳ ಸ್ಪಷ್ಟವಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಅವ್ರಿಗೆ ನೀಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏನಂದರೆ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸು 24 ತಾಸು ಮುಂಚೆ ಸ್ಯಾನಿಟೈಸ್ ಆಗಬೇಕು, ಲಾಗ್ ಬುಕ್ಸ್ ಮೇಂಟೈನ್ ಮಾಡಬೇಕು, ಇವೆಂಟ್ ಡೈರೀಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. CCTV ಕವರೇಜ್ ಸಂಪೂರ್ಣವಾಗಿ ಆಗಬೇಕು. ಅಲ್ಲಿ ದೇರ್ ಶುಡ್ ಬಿ ನೋ ಟೆಕ್ನಿಕಲ್ ಗ್ಲಿಚಸ್ ವಾಟ್ಸೋ ಎವರ್ ಅಂದ್ಬಿಟ್ಟು ಇವತ್ತೇಯಿಂದಾನೇ ಅವ್ರು ಮಾನಿಟರ್ ಮಾಡ್ತಾರೆ. ಮತ್ತು ಮೊಬೈಲ್ ಫೋನ್ಸ್ ಫಾರ್ ಅಫಿಷಿಯಲ್ಸ್ ಡಿಪ್ಲಾಯ್ಡ್ ಆನ್ ಒಫಿಷಿಯಲ್ ಡ್ಯೂಟಿನಲ್ಲೂ ಕೂಡ ಅಲೌ ಮಾಡಬಾರ್ದು ಅಂತಲೇ ಹೇಳಿದ್ದೀವಿ. ಅಲ್ಲಿ ಯಾರಾದರೂ ಇನ್ವಿಜಿಲೇಟರ್ ಇರ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಅವ್ರ ಮೇಲೂ ಕೂಡ ಮೊಬೈಲ್ ಇರಬಾರ್ದು ಅಂತ ಆದೇಶ ನೀಡಿದ್ದೇವೆ. ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಹೆಚ್ಚಾಗಿ ನಿಮ್ಮ ಈ ವಾಟ್ಸ್ಯಾಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಬಿಟ್ ಚಾಟ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಇಂಥ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇಲ್ಲಿಂದ ಈ ಪೇಪರ್ ಲೀಕ್ಗಳನ್ನು ಆಗ್ತದೆ. ಮತ್ತು ಇಲ್ಲಿಂದ ಗಾಳಿ ಸುದ್ದಿಗಳು, ಸುಳ್ಳು ವದಂತಿಗಳು ಕೂಡ ಇಲ್ಲಿಂದಾನೇ ಹಬ್ತವೆ. ಸೊ ಇದನ್ನು ಕೂಡ ನಾವು ಮಾನಿಟರ್ ಮಾಡಿ ಸ್ಟ್ರಿಕ್ಟಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾನಿಟರಿಂಗ್ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ತಮ್ಮ ಸಹಕಾರನೂ ಬೇಕಾಗ್ತದೆ ನಮಗೆ, ಮೀಡಿಯಾದವ್ರದ್ದು ಕೂಡ. ಮತ್ತು ಸರ್ವೇಲೆನ್ಸನ್ನು ನಾವು ಬಲಪಡಿಸ್ತಾ ಇದ್ದೀವಿ, ಯಾವುದು ಮ್ಯಾಲ್ ಪ್ರಾಕ್ಟೀಸನ್ನು ಆಗಬಾರ್ದಂತು. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಪ್ರಿವೆಂಟಿವ್ ಆ್ಯಕ್ಷನ್. ಹಿಂದೆ ಸಾಕಷ್ಟು ತೀಸ್ಮಾರ್ ಖಾನ್ಗಳಿದ್ದರು, ಯಾರು ಹಿಂದಿನ ಹಗರಣಗಳಲ್ಲಿ, ಅವ್ರ ಮೇಲೂ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ಯಾರು ಬೇಲ್ ಮೇಲಿದ್ದಾರೆ, ಯಾರು ಜೈಲಲ್ಲಿದ್ದಾರೆ, ಯಾರು ಇವಾಗ ಹಿಂದೆ ಅನುಮಾನ ನಾವು ಯಾರು ಅಕ್ಯೂಸ್ಡ್ ಇದ್ದರು, ಅವರಿಗೆಲ್ಲರಿಗೂ ಕೂಡ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ಅವರಿಗೂ ಕೂಡ ನಾವು ವಾರ್ನಿಂಗ್ ಆಗಲೇ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಕೋಚಿಂಗ್ ಸೆಂಟರ್ಸಿಗೆ ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ಯಾವುದಾದ್ರೂ ನಿರ್ಲಕ್ಷ್ಯ ಆದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋಬೇಕಾಗ್ತದೆ. ಅವ್ರ ಕಡೆಯಿಂದನೂ ಇವತ್ತು ಬಹುಶಃ ಅಂಡರ್ಟೇಕಿಂಗನ್ನು ನಾವು ತಗೋತಾ ಇದ್ದೀವಿ. ಇಂಥದ್ದು ಯಾವುದೇ ಸುದ್ದಿಗಳು ಬಂದರೆ ಅಥವಾ ಇಂಥದ್ದು ಯಾವುದೇ ರೂಮರ್ಸ್ಗಳು ಬಂದ್ರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಪೊಲೀಸ್ ಅವರಿಗೆ ಅಥವಾ ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ದೂರನ್ನು ನೀಡಬೇಕು. ಅದು ಸುಮ್ಮನೆ ರೂಮರ್ಸ್ ಅಂದ್ಬಿಟ್ಟು ತಳ್ಹಾಕಂಗಿಲ್ಲ, ಅಥವಾ ಗೊತ್ತಿರಲಾರ್ದಂಗೆ ಇರಂಗಿಲ್ಲ ಅಂದ್ಬಿಟ್ಟು ಕೂಡ ಅದನ್ನು ನಾವು ನಿರ್ದೇಶನವನ್ನು ನಾವು ನೀಡಿದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಸೆಂಟರ್ ರೇಡಿಯಸ್ ಬಗ್ಗೆ ನಾನು ಹೇಳಿದ್ದೀನಿ, ಟ್ರೈನಿಂಗ್ ಸೆಂಟರ್ಸ್ ಆಗಿದೆ. ಹೋದ ಬಾರಿ ಸಾಕಷ್ಟು ಕಡೆ 1-2 ನಿಮಿಷ ಪೇಪರು ಲೇಟಾಗಿ ಬಂದಿದ್ದಕ್ಕೆ ಈ ಸ್ಟೂಡೆಂಟ್ಸ್ಗಳೆಲ್ಲ ಗಲಾಟೆ ಮಾಡ್ಕೊಂಡಿದ್ದರು. ಅದನ್ನು ಇಲ್ಲ ಪೇಪರ್ ಲೀಕ್ ಆಗಿಬಿಟ್ಟಿದೆ ಅಂತ ವದಂತಿಗಳು ಹರಡಿಸಿದ್ರು. ಇದೇ ನಮ್ಮ PDO ಎಕ್ಸಾಮ್ನಲ್ಲಿ ಇದನ್ನು ಕೂಡ ನಿಮ್ಮ ರಾಯಚೂರಿನಲ್ಲೆಲ್ಲೋ ಆದಂಥದ್ದು. ಸೊ ಇಂಥವೆಲ್ಲನೂ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಆಗಲೇ KEAಗೆ, KPSCಗೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಇರ್ಬೋದು, ಎಲ್ಲರಿಗೂ ಕೂಡ ಆಗಲೇ ಅದನ್ನು ಕೂಡ ಸೂಚನೆ ನೀಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ಪೇಪರ್ ಶಾರ್ಟೇಜ್ ಆಗಿತ್ತು. ಅಂದರೆ 100 ಜನ ಮಕ್ಕಳು ಒಂದು ಸೆಂಟರ್ನಲ್ಲಿ ಬರೀತಾ ಇದ್ದರೆ 5 ಪೇಪರ್ ಶಾರ್ಟೇಜ್ ಆಗಿತ್ತು, ಅದು ಲೀಕ್ ಆಗಿದೆ ಅಂತ ವದಂತಿ ಹರಡಿತು. ಅದರಿಂದನೂ ಸಾಕಷ್ಟು ಗೊಂದಲಗಳು ಆಯಿತು. ಸೊ ಅದರಿಂದ ಅದನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇವೆ. ಎಷ್ಟು ಜನ ಇದ್ದಾರೆ ಮುಂಚಿತವಾಗಿ ಖಚಿತಪಡಿಸ್ಕೊಂಡು ಕಳಿಸ್ಬೇಕು ಅಂತ. ಮತ್ತು ಯಾವ ಸ್ಟೂಡೆಂಟ್ ಆ್ಯಬ್ಸೆಂಟ್ ಆಗ್ತಾರೆ, ಈ ಮುಂಚೆ ಏನು ಮಾಡ್ತಾಯಿದ್ರು, ಆ್ಯಬ್ಸೆಂಟ್ ಆಗಿರೋ ಸ್ಟೂಡೆಂಟು ಕ್ವೆಶ್ಚನ್ ಪೇಪರನ್ನು ವಾಪಸ್ ತಗೊಂಡು ಬರ್ತಾಯಿದ್ರು ಪ್ರಿನ್ಸಿಪಲ್ ಹತ್ರ. ಪ್ರಿನ್ಸಿಪಲ್ಲು ರೂಮಿಗೆ ಹೋಗಿ ಏನು ಮಾಡ್ತಾಯಿದ್ರು, ಏನಾಗ್ತಾಯಿತ್ತು ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಸರಿ ನಾವು ಏನು ಮಾಡ್ತಾಯಿದ್ವಿ, ಆ್ಯಬ್ಸೆಂಟ್ ಆದರೆ ದ ಕ್ವೆಶ್ಚನ್ ಪೇಪರ್ ವಿಲ್ ಬಿ ಆನ್ ದ ಟೇಬಲ್ ಇಟ್ ಸೆಲ್ಫ್. ಓನ್ಲಿ 5 minutes ಬಿಫೋರ್ ದ ಲಾಸ್ಟ್ ಬೆಲ್, ಆವಾಗ ಮಾತ್ರ ಅವರು ಮುಟ್ಬೋದು ಅದಕ್ಕೆ. ಅದಕ್ಕಿಂತ ಮುಂಚೆ ಯಾರು ಕೂಡ ಆ್ಯಬ್ಸೆಂಟ್ ಯಾರು ಇರ್ತಾರೆ ಆ ವಿದ್ಯಾರ್ಥಿಗಳ ಕ್ವೆಶ್ಚನ್ ಪೇಪರನ್ನು ಮುಟ್ಟಂಗಿಲ್ಲ. ಆಮೇಲೆ ಫ್ರಿಸ್ಕಿಂಗು, ಯಾಕಂದರೆ ನಮ್ಮ ಮಾಧ್ಯಮ ಸ್ನೇಹಿತರು ಯಾವಾಗಲೂ ಕೂಡ ಅದೊಂದು ದೊಡ್ಡ ಸುದ್ದಿ ಇರ್ತದೆ. ಯಾರ್ಯಾರು ಅವರವರು ಆಚರಣೆ, ಅವರವರ ಧರ್ಮದ ಪ್ರಕಾರ ಹಲವಾರು ತಾಯ್ತ ಕಟ್ಕೊಂಡು ಬಂದಿರ್ತಾರೆ, ಜನಿವಾರ ಹಾಕ್ಕೊಂಡು ಬಂದಿರ್ತಾರೆ, ಕುಂಕುಮ ಹಾಕ್ಕೊಂಡು ಬಂದಿರ್ತಾರೆ. ಸೊ ಆದ್ದರಿಂದ ನಾವು ಅಡ್ಮಿಟ್ ಕಾರ್ಡ್ನಲ್ಲೇ, ಇದು KE ಅವರ ಅಡ್ಮಿಟ್ ಕಾರ್ಡು, ಅದರಲ್ಲೇ ನಾವು ಅವರಿಗೆ ಏನೇನು ಮಾಡಬೇಕು ಅಂತ ನಾವು ಹಿಂದೆ ಆಲ್ಮೋಸ್ಟ್ 19 ನಿರ್ದೇಶನಗಳನ್ನು ನಾವು ನೀಡಿದ್ದೇವೆ. ಅದರ ಜೊತೆಗೆ ಏನೇನು ಯಾವ್ಯಾವ ಉಡುಪು ಹಾಕೋಬೋದು, ವಾಟ್ ಈಸ್ ಅಲೌಡ್, ವಾಟ್ ಈಸ್ ನಾಟ್ ಅಲೌಡ್, ಭಾಳ ಸ್ಪಷ್ಟವಾಗಿ ಅವ್ರ ಅಡ್ಮಿಟ್ ಕಾರ್ಡ್ನಲ್ಲೇ ನಾವು ಹೇಳಿದ್ದೇವೆ.
ಸೊ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ವಿ ವಿಲ್ ನಾಟ್ ಅಲೌ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್. ನಿಮ್ಮದು ನಿಮ್ಮದು ಫೋನ್ ಇರ್ಬೋದು, ಬ್ಲೂಟೂತ್ ಡಿವೈಸಸ್ ಇರ್ಬೋದು, ಏನು ಸ್ಮಾರ್ಟ್ ವಾಚಸ್ ಇರ್ಬೋದು, ಬೇರೆ ಬೇರೆ ಪೆನ್ ಡ್ರೈವ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಎನಿಥಿಂಗ್ ಎಲೆಕ್ಟ್ರಾನಿಕ್ ವಿಲ್ ನಾಟ್ ಬಿ ಅಲೌಡ್. ಸೊ ಅದರಿಂದ ತಮ್ಮ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೀವು ತೊಗೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿಸ್ಕೊಳೋದಲ್ಲ. ಮತ್ತು ಆಹಾರ ಏನು ಯಾವುದು ಕೂಡ ನಾವು ಅಲೌ ಮಾಡೋಲ್ಲ ಹೊರಗಡೆ. ಮತ್ತು ಪಠ್ಯ ಸಾಮಗ್ರಿಗಳು, ಅದು ನಿಮ್ಮ ಬುಕ್ ಇರ್ಬೋದು, ಎಕ್ಸ್ಟ್ರಾ ಶೀಟ್ ಇರ್ಬೋದು, ನಿಮ್ಮ ಪೆನ್ಸಿಲ್ ಬಾಕ್ಸ್ಗಳು ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಇರೇಸರ್ ಇರ್ಬೋದು, ಕ್ಲಾರ್ಕ್ಸ್ ಟೇಬಲ್ ಇರ್ಬೋದು, ಇವೆಲ್ಲನೂ ಕೂಡ ವಿ ವಿಲ್ ನಾಟ್, ಯಾವುದೇ ಪುಸ್ತಕಗಳಿರ್ಬೋದು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ವಿ ವಿಲ್ ನಾಟ್ ಬಿ ಅಲವಿಂಗ್. ಮತ್ತು ಯಾವ ಥರ ಶೂ ಹಾಕ್ಕೋಬೇಕು, ಯಾವ ಥರ ಏನೋ ನೀವು ಮಾಸ್ಕ್ ಹಾಕಿರ್ಬೋದು, ಬೇರೆದೆಲ್ಲ ಹಾಕ್ಕೊಂಡಿದ್ದು, ಕ್ಯಾಪ್ ಇರ್ಬೋದು, ನಿಮ್ಮ ಪರ್ಸ್ ಇರ್ಬೋದು, ಕಾರ್ಗೋ ಪ್ಯಾಂಟ್ಸ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಅದು ಮಲ್ಟಿ ಪಾಕೆಟ್ ಜಾಕೆಟ್ಸ್ ಬರ್ತದಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಹಾಕ್ಕೊಳೋದು, ಅಂಥವೆಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ಅಲೌ. ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಏನೇನು ಅಲೌ ಇದೆ ಅಂದ್ಬಿಟ್ಟು ಕೂಡ ನಾವು ಒಂದು ಈ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಹೇಳಿದ್ವಿ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗ ಇರ್ಬೋದು, ಉಡ್ದಾರ ಇರ್ಬೋದು, ತಾಯ್ತ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈಗೆ ಕಟ್ಟುವ ಧಾರ್ಮಿಕ ಕ್ಷೇತ್ರದ ದಾರಗಳಿರ್ಬೋದು, ಇವೆಲ್ಲನೂ ಕೂಡ ಅಲವ್ ಇದೆ. ಮತ್ತು ಮಹಿಳೆಯರಿಗೆ ಮಾಂಗಲ್ಯ ಸರ ಇರ್ಬೋದು, ಕೈ ಬಳೆಗಳಿರ್ಬೋದು, ನಿಮ್ಮ ಮೂಗ್ತಿ ಇರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಕುಂಕುಮ, ಹಣೆಬಟ್ಟು, ಉಂಗುರ, ಇವೆಲ್ಲನೂ ಕೂಡ ಅಲವ್ ಇದೆ. ಸೊ ಯಾವುದೇ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅವರವ್ರ ಧಾರ್ಮಿಕ ಉಡುಪುಗಳು ಧರಿಸ್ಕೊಂಡು ಬಂದರೆ ಸ್ವಲ್ಪ ಮುಂಚಿತವಾಗಿ ಬಂದು ಅವರೆಲ್ಲನೂ ಕೂಡ ರಿಸ್ಕಿಂಗಿಗೆ ಅಲೌ ಮಾಡ್ಕೋಬೇಕು. ಅಲ್ಲಿ ಬಂದು ಗೆಲ್ಲಕ್ಕಾಗಲ್ಲ. ಹೆಡ್ ಸ್ಕಾರ್ಫ್ ಇದೆ, ಅದು ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಇದೆ. ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮಗೆ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಭಾಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಇಶ್ಯೂಡ್ ಅ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಆಮೇಲೆ ನೀವು ಕೊನೆಯದಾಗಿ ನನ್ನ ಮನವಿ ಏನಪ್ಪ ಅಂದರೆ, ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಎಲ್ಲ ಸೆಂಟರ್ಸ್ನಲ್ಲೂ ಇರ್ತೀರ, ತಾಲೂಕು ಮಟ್ಟದಲ್ಲಿರ್ಬೋದು, ನಗರದಲ್ಲಿರ್ಬೋದು. ತಮ್ಮಲ್ಲಿ ಮನವಿ ಏನಪ್ಪ ಅಂದರೆ, ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಒಂದು ಸಹಕರಿಸಬೇಕು. ತಮ್ಮಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನೇರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಾವು ಹೇಳ್ಬೋದು. ಪೋಷಕರಿಗೆ ಏನಾದರೂ ಗೊತ್ತಾದರೆ ದಯವಿಟ್ಟು 112 ಕರೆ ಮಾಡಿ, ಅಥವಾ ನಿಮ್ಮ ಲೋಕಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಗಳಿರ್ತವೆ, ಅವ್ರಿಗೆ ಹೇಳಿ. ವಿದ್ಯಾರ್ಥಿಗಳಿಗೆ ಕೂಡ ಏನಾದರೂ ಗೊತ್ತಾದರೆ ದಯವಿಟ್ಟು ಅದನ್ನು ಕೂಡ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ ಭಾಳಷ್ಟು ಸುಳ್ಳು ವದಂತಿ, ಗಾಳಿ ಸುದ್ದಿಯಿಂದ ಸಾಕಷ್ಟು ಮಕ್ಕಳಿಗೆ ಆತಂಕ ಆಗಿದೆ. ಎಲ್ಲರೂ ಬಂದು ಬೀದಿಗೆ ಇಳಿದು ಬಿಡ್ತಾರೆ. ಸೊ ದಯವಿಟ್ಟು ನಾವು ಪ್ರಾಮಾಣಿಕವಾಗಿ, ನಮ್ಮ ಇಲಾಖೆ ಮತ್ತು ನಮ್ಮ ಸರ್ಕಾರ ಭಾಳ ಪ್ರಾಮಾಣಿಕವಾಗಿ ಈ ಎಕ್ಸಾಮಿನೇಷನ್ಸನ್ನು ನಡೆಸಬೇಕು, ಪರೀಕ್ಷೆಗಳನ್ನು ನಡೆಸಬೇಕು ಅಂತ ನಾವು ಮಾಡ್ತಾಯಿದ್ವಿ. ಎಲ್ಲ ರೀತಿಯಾದಂಥ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸ್ತಾ ಇದ್ದೀವಿ. ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಲೋಪ ಆದರೆ ಅದೇ ದೊಡ್ಡದು ಅಂತ ಅಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ನಾಟ್ ಜೆಪರ್ಡೈಸಿಂಗ್ ದ ಎಂಟೈರ್ ಎಕ್ಸಾಮಿನೇಷನ್ ಪ್ರೊಸೆಸ್. ಸೊ ನಿಮ್ಮ ಸಹಕಾರ ಕೂಡ ಇರಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾವುದೇ ಸುದ್ದಿಯನ್ನು ದಯವಿಟ್ಟು ತಾವು ಖಚಿತಪಡಿಸಿದ ಮೇಲೆ ಒಂದು ರಿಪೋರ್ಟ್ ನಮಗೂ ಹೇಳಿಬಿಟ್ರೆ, ನಮಗೂ ಅಫ್ಕೋರ್ಸ್ ನಮ್ಮದು ಇಂಟೆಲಿಜೆನ್ಸು ಅವು ಇವು ಎಲ್ಲ ಇರ್ತವೆ. ಒಂದೊಂದು ಸರಿ ನಮ್ಗೆ ಹೇಳೋದು ಬಿಟ್ಟು ಪೋಷಕರು ತಮ್ಗೆ ಹೇಳ್ಬಿಡ್ತಾರೆ, ಅಥವಾ ಯಾರು ಆತಂಕ ಪಟ್ಟುಬಿಟ್ಟು ದೇ ವಿಲ್ ಕಮ್ ಟು ಯು ಫಸ್ಟ್. ಸೊ ಅಂಥದ್ದು ಏನಾದರೂ ಇದ್ರೂ ಕೂಡ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ಅಂತ ನನ್ನ ಮನವಿ ಇದೆ. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಇನ್ನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸು 3-4 ಪೇಜ್ ಇದೆ. ಇಂಪಾರ್ಟೆಂಟ್ ಯಾವ್ದು ಅಂಶಗಳು ಪಬ್ಲಿಕ್ಗೆ ಬರಬೇಕು, ಪೋಷಕರಿಗೆ ಗೊತ್ತಾಗಬೇಕು, ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು. ಮತ್ತು ತಮ್ಮಲ್ಲೂ ನಿನ್ನೆ ಭಾಳ ಕುತೂಹಲ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ದಾರೆ ಅಂತ. ಸೊ ಆದ್ದರಿಂದ ಇವತ್ತು ಸಂಪೂರ್ಣವಾಗಿ ಇದನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ಮತ್ತು ಇದನ್ನು ಒಂದು ಕಾಪಿ ಕೂಡ ತಮ್ಮೆಲ್ಲರಿಗೂ ನಾನು ತಲುಪಿಸ್ತೇನೆ. ಸೊ ಮುಂದಿನ
ನಾನು ಹೇಳ್ದಂಗೆ ಮುಂದಿನ ಮಾರ್ಚ್ ಒಳಗಡೆ ನಾವು 74,000 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತಾ ಇದ್ದೀವಿ. ನಮಗೆ ಡೇಟ್ ಸಿಗ್ತಾ ಇಲ್ಲ, ಪ್ರತಿ ಸಂಡೇ ಮಾಡಬೇಕು ಅಂತ. KE ಅವರು KPSC ಅವರು ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸ್ಯಾಟರ್ಡೇನೂ ಕೂಡ ಮಾಡ್ಬೋದಾ ಅಂತ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಖಾಸಗಿ ಸಂಸ್ಥೆಗಳು ಮತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು, ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರನ್ನು ನೋಡ್ಕೊಂಡು ಅದನ್ನು ತೀರ್ಮಾನ ತಗೋತೀವಿ. ಒಟ್ಟಾರೆ ಏನು ನಮ್ಮ ಖಾಲಿ ಹುದ್ದೆಗಳಿದೆ, ಲಕ್ಷಾಂತರ ಖಾಲಿ ಹುದ್ದೆಗಳು ಭಾಳ ವರ್ಷಗಳಿಂದ ಇವೆ, ಅವೆಲ್ಲನೂ ಕೂಡ ತುಂಬಬೇಕು ಅಂತ ಇದೆ. ಯಾವುದೇ ಇವಾಗ ಗೊಂದಲ ಇಲ್ಲ. ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಅವೆಲ್ಲನೂ ಕೂಡ ಗೊಂದಲಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹೋಪ್ಫುಲ್ ಆ್ಯಂಡ್ ವಿ ವಿಲ್ ಎನ್ಶೋರ್ ದ್ಯಾಟ್ ದೀಸ್ ಎಕ್ಸಾಮ್ಸ್ ಆರ್ ಹೆಲ್ಡ್ ಟ್ರಾನ್ಸ್ಪರೆಂಟ್ಲಿ, ಆರ್ ಹೆಲ್ಡ್ ವಿತ್ ಕಂಪ್ಲೀಟ್ ಎಫಿಷಿಯನ್ಸಿ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್. ಸೊ ನಿಮ್ಮ ಸಹಕಾರನೂ ಕೂಡ ಇವತ್ತು ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಧನ್ಯವಾದಗಳು. ಒಂದು ನಿಮಿಷ ನನ್ನ ಮನವಿ. 112 ನಮ್ಮದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆ. ನಮ್ಮದು ರೆಕ್ರೂಟ್ಮೆಂಟಿಗೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ದು ರೆಕ್ರೂಟ್ಮೆಂಟ್ ಕಂಟ್ರೋಲ್ ರೂಮ್ ಕೂಡ ಇದೆ. ಅದರ ನಂಬರು 948080 0308. ಇನ್ನೊಂದು ನಂಬರು 948080 0106. ಇವೆರಡು ನಂಬರು, ಟೋಟಲಿ 3 ನಂಬರ್ ಲಭ್ಯ ಇದೆ. 112 ಮತ್ತು ಇವೆರಡು ನಂಬರು ನಮ್ಮ ರೆಕ್ರೂಟ್ಮೆಂಟ್ ಕಂಟ್ರೋಲ್ ರೂಮ್ದಿದೆ. ದಯವಿಟ್ಟು ಇದನ್ನು ಆದಷ್ಟು 948080 0308 ಒಂದು ನಂಬರ್. ಎರಡನೇ ನಂಬರು 948080 0106. ಏನೇ ಸಣ್ಣದು ಸಂಶಯ ಇದ್ರೂ ಕೂಡ, ಅನುಮಾನ ಇದ್ರೂ ಕೂಡ ದಯವಿಟ್ಟು ಇಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. I have a flight to catch. ಪರೀಕ್ಷಾ ಕೇಂದ್ರಗಳು ಪ್ರತಿಯೊಂದು ಪರೀಕ್ಷೆಗಳನ್ನು ಪರೀಕ್ಷಾ ಕೇಂದ್ರಗಳು ಹೀಗಾಗಿ ಆ ಪರೀಕ್ಷಾ ಕೇಂದ್ರಗಳನ್ನ ನೋಡಿ, ಅದು ಸಂಪೂರ್ಣವಾಗಿ ಈಗ ಏನಾಗಿದೆ, ನಮಗೆ ಫಸ್ಟ್ ಆಫ್ ಆಲ್ ಡೇಟ್ ಶಾರ್ಟೇಜ್ ಇದೆ, ಡೇಟ್ಸ್ಗಳು ಸಿಗ್ತಾ ಇಲ್ಲ. ಆಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೆಕ್ರೂಟ್ಮೆಂಟು ಭಾಳ ವರ್ಷ ಆದಮೇಲೆ ಆಗ್ತಾ ಇದೆ. ನಾನು ಹೇಳ್ದಂಗೆ 36,000 ಹುದ್ದೆಗಳಿಗೆ ನಮ್ಮ ನಿರೀಕ್ಷೆ ಏನು 35 ಲಕ್ಷ ಜನ. ಸೊ ನಾವು ಅಲ್ಲಿ ಹಿಂದಿನ ಕೇಂದ್ರ ಮುಂದಿನ ಕೇಂದ್ರ ಅಂತಲ್ಲ, ಅಲ್ಲಿ ಸೆಕ್ಯೂರಿಟಿಯನ್ನು ಖಚಿತಪಡಿಸಿದ್ರೆ ವಿ ಆರ್ ಗೋಯಿಂಗ್ ಟು ಎನ್ಶೋರ್ ದಟ್ ವಿ ಕ್ಯಾನ್ ಡೂ ಇಟ್ ದೇರ್ ಆಲ್ಸೋ. ಬಟ್ ಅಲ್ಲಿ ನಮ್ಮ SP ಅವ್ರು ಇರ್ಬೋದು, ಕಮಿಷನರ್ ಇರ್ಬೋದು, DC ಅವ್ರ ಜೊತೆ ಸಮಾಲೋಚನೆ ಮಾಡಿ ಡಿಸಿಷನ್ ತೊಗೊಳಕ್ಕೆ ನಾವು ಹೇಳಿದ್ದೇವೆ. ವಿ ಆರ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ದಿಸ್. ಬರೆದು ಕೊಟ್ಬಿಟ್ಟಿದ್ದೀನಿ ಮೇಡಮ್, ನಾನು ಅಧಿಕೃತವಾಗಿ ಬರೆದು ಕೊಟ್ಟು ಚಿತ್ರಾನು ಹಾಕಿದ್ದೀನಿ ಹೆಂಗೆ ಕಾಣ್ತದೆ ಅಂತ. ಈಗ ಅದಕ್ಕಿಂತ ಜಾಸ್ತಿ ಅಲ್ಲೇನಾದರೂ ಲೋಪ ಆದರೆ ಅವ್ರಿಗೆ ಹೊಣೆಗಾರಿಕೆ ಮಾಡ್ತೀವಿ ನಾವು. ದಿಸ್ ಟೈಮ್ CMS ಸ್ಯಾಟ್ ಅವರೇ 3.5 ತಾಸು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಈಗ ಮನುಷ್ಯನಿಂದ ಸಹಜ ಇವೆಲ್ಲ ಆಗೋದು. ಬಟ್ ನಾವು ಅವಶ್ಯಕತೆಗೆ ಬೇಕಾಗಿರುವ ಎಲ್ಲ ತರಬೇತಿಯನ್ನು ನಾವು ನೀಡಿದ್ದೇವೆ, ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ನೀಡಿದ್ದಾರೆ ಅದನ್ನು ಕೂಡ ಇವತ್ತು ಇನ್ನೇನು 1 ತಾಸಿನಲ್ಲಿ ಎಲ್ಲ ಕಡೆ ಹೋಗುತ್ತೆ. ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಿದವರೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತ ಆರೋಪ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋದು ಮತ್ತೆ ಅವರು ಲೀಕ್ ಮಾಡಲ್ಲ ಅಂತ ಈಗ ಅದಕ್ಕೆ ಹೇಳಿದ್ನಲ್ಲ, ರ್ಯಾಂಡಮೈಸೇಷನ್ ಮಾಡಿದ್ವಿ, ನೀವು ಬಂದಿರಲಿಲ್ಲ ಆವಾಗ. ಬಹಳ ಸ್ಪಷ್ಟವಾಗಿ ಅದ್ರ ಬಗ್ಗೆ ಹೇಳಿದ್ದೀನಿ. ಯಾವ ರೀತಿ ನಾವು ಪ್ರತಿಯೊಂದು ಚಾಪ್ಟರಿಗೆ, ಪ್ರತಿಯೊಂದು ಕ್ವೆಶ್ಚನಿಗೆ 1:10 ರೇಷಿಯೋಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಕ್ವೆಶ್ಚನ್ ಆಲ್ಸೋ ಇಸ್ ರ್ಯಾಂಡಮೈಸ್ಡ್, ಆನ್ಸರ್ ಆಲ್ಸೋ ಇಸ್ ರ್ಯಾಂಡಮೈಸ್ಡ್. ಆಮೇಲೆ ಇಲ್ಲ, ಈ ಸರಿ CET-ನಲ್ಲಿ ಇತ್ತು. ಈಗ ನಾವೇನು ಮಾಡ್ತಾ ಇದ್ದೀವಿ, ಒಂದೇ ರೂಮ್ನಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಪೇಪರ್ ಸಿಗೋದಿಲ್ಲ. ಸೊ ಕಂಪ್ಲೀಟ್ ರ್ಯಾಂಡಮೈಸೇಷನ್ ಮಾಡೋದ್ರಿಂದ ವಿ ಆರ್ ಹೋಪ್ಫುಲ್ ದ್ಯಾಟ್ ನಥಿಂಗ್ ರಾಂಗ್ ವಿಲ್ ಹ್ಯಾಪನ್.
ನಾಳೆ 3,77,000 ನಾಳೆ ಹುದ್ದೆಗಳು ನಮ್ಮ ಪೊಲೀಸ್ ಇಲಾಖೆದಿದೆ 3,991 3,991. Total application received is 3,77,850. ಸರ್, ಇದು ನೇಮಕಾತಿ ಪ್ರಕ್ರಿಯೆ ಏನಿದೆ ಸರ್, ಇದು ಆರಂಭಿಕ ಹಂತ ಎಕ್ಸಾಮ್. ಈ ಇನ್ನುಳಿದಿರ್ತಕ್ಕಂಥ ಎರಡನೇ ಹಂತ ಇದೆ, ಇದು ಯಾವಾಗ ಆಗತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ. ಎಕ್ಸಾಮ್ಸ್ ಏನೋ ಆಗ್ತವೆ, ಲೀಸ್ಟ್ ಅನೌನ್ಸ್ ಮಾಡ್ತೀರಿ, ಮುಂದೆ ಅಕಾಡೆಮಿಕ್ ಆಗಿ ಪ್ರೊಸೆಸ್ ಆಗ್ತವೆ. ನೋಡಿ, ಈ ಸರಿ ನಾವು ಈಗ ಏನಾಗ್ತದೆ, ನೀವು ಹೇಳ್ದಂಗೆ ಯಾರೋ ಒಂದೆರಡು ದಿನ ಎಕ್ಸಾಮ್ ಆದಮೇಲೆ ಇಲ್ಲಿ ಯಾವುದೋ ಒಂದು ಸೆಂಟ್ರಲ್ಲಿ ಇದು ಆಯಿತು, ಕೋರ್ಟಿಗೆ ಹೋಗ್ಬಿಡ್ತಾರೆ, ಏನಾದರೂ ಒಂದು ಹಾಗೆ ಆಗ್ತದೆ. ಸೊ ದಿಸ್ ಟೈಮ್ ವಿ ಹ್ಯಾವ್ ಇವನ್ ಟೋಲ್ಡ್ ಅವರ್ ಲೀಗಲ್ ಟೀಮ್ ಟು ಬಿ ಪ್ರಿಪೇರ್ಡ್. ಯಾವುದೇ ರೀತಿಯಾದಂಥ ಏನೋ ಕಾನೂನಿನ ಗೊಂದಲಗಳಲ್ಲಿ ಇದು ಸಿಕ್ಕಾಕೊಂಬಾರ್ದು. ಸೊ ಏನೇ ಲೋಪಗಳಿದ್ರೂ ಅಥವಾ ಏನಾದರೂ ಅಲ್ಪ ಸ್ವಲ್ಪ ತಪ್ಪುಗಳಾದ್ರೂ ಕೂಡ ಕೂಡಲೇ ತಿದ್ದಂಗೆ ಹೇಗೆ ಮಾಡಬೇಕು ಅಂತ ನೋಡ್ತೀವಿ. ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನು ನಾವು ಸ್ಟ್ರೆಂಥನ್ ಮಾಡಿದ್ವಿ. ಅದು ಬಿಟ್ಟು ಈಗ ಯಾರೋ ಒಬ್ಬರು ಸ್ಟೂಡೆಂಟು ಇಲ್ಲ ನನಗೆ ಅನ್ಯಾಯ ಆಗಿದೆ ಅಂತ ಕೋರ್ಟಿಗೆ ಹೋದರೆ ಅದೇನು ಮಾಡೋಕ್ಕಾಗಲ್ಲ. ವಿ ವಿಲ್ ಎನ್ಶೋರ್ ದಟ್ ಇಟ್ ಈಸ್ ಡನ್. ಸರ್ಕಾರದ ಈ ಗಟ್ಟಿಯಾದಂತ ಈ 36,000 ಪ್ಲಸ್ ಒಟ್ಟು 70,000 74 ಸೃಷ್ಟಿ, ಈ ಜಂಜಿ ಹೋರಾಟದ ಮುಂದುವರೆದ ಭಾಗ ಅಥವಾ ಸರ್ಕಾರ ದಿಸೆ ಮುಟ್ಟಿದೆಯಾ? ನೋಡಿ, ನಮ್ಮ ಮ್ಯಾನಿಫೆಸ್ಟೋ ಜೆನ್ಜಿ ಅವ್ರ ಹೋರಾಟಕ್ಕಿಂತ ಮುಂಚೆ ಬಂದಿದ್ದು. ಇದು ನಮ್ಮ ಒಂದು ವಚನ ಇದೆ. ನಾವು ಪ್ರಾಮಿಸ್ ಮಾಡಿದ್ದೀವಿ ನಮ್ಮ ಯುವಕರಿಗೆ, ನಾವು ಇದನ್ನು ಡೆಲಿವರ್ ಮಾಡ್ತೀವಿ. ಹಲವಾರು ಕಾರಣದಿಂದ ಇದಾಗಿರಲಿಲ್ಲ. ಈಗ RDPRನಲ್ಲೇ ರೆಕ್ರೂಟ್ಮೆಂಟ್ ನಡೆದಿತ್ತು, RWSದು. KPSCಯವರು ಬಾಯ್ ಬಡ್ಕೊಂಡ್ರು, ನಾನು ಒಪ್ಪಿಲ್ಲ, ಅದಕ್ಕೆ ರೆಕ್ರೂಟ್ಮೆಂಟ್ ಮಾಡಿದ್ನಲ್ಲ ನಾನು. ಅದಾದಮೇಲೆ ಸ್ವಲ್ಪ ಕಾನೂನಿನ ತೊಡಕ್ಕೆ ಬಂದಿರೋದು ಇಂಟರ್ನಲ್ ರಿಸರ್ವೇಷನ್ನಿಗೆ ಅಂತ. ಅದನ್ನು ರೆಟ್ರಾಸ್ಪೆಕ್ಟಿವ್ಲಿ ಮಾಡಬೇಕು ಅಂತ ಭಾಳ ಜನ ಅಂದರು. ಅದಕ್ಕೂ ಕೂಡ ನಾವು ಒಪ್ಪಿಲ್ಲ. ಯಾಕಂದರೆ ಯಾವುದೇ ಒಂದು ಕಾಯ್ದೆ ಬಂದರೆ ರೆಟ್ರಾಸ್ಪೆಕ್ಟಿವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕೊಂದು ಕೂಡ ಬಗೆಹರಿಸಿದ್ದೀವಿ. ಬೇರೆ ಯಾವ ಸ್ಟೇಟ್ನಲ್ಲೂ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇದನ್ನು ಸಂಪೂರ್ಣವಾಗಿ ಬಗೆಹರಿಸ್ಬಿಟ್ಟು ಮಾಡ್ತಾ ಇಲ್ಲ. ವಿ ವಿಲ್ ಡೂ ಇಟ್ಸ್ ಅವರ್ ಕಮಿಟ್ಮೆಂಟ್ ಆ್ಯಂಡ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಮೋರ್ ದೆನ್ ಇಟ್. ಮಕ್ಕಳು ಬೀದಿಗೆ ಬಂದಿದ್ದಾರೆ ಅಂತ ಅಲ್ಲ ಉದ್ಯೋಗ ಕೊಡಬೇಕಾಗಿರೋದು, ಅದು ನಮ್ಮ ಜವಾಬ್ದಾರಿ. ನಮ್ಗೆ ಎಲೆಕ್ಟ್ ಮಾಡಿರೋದೇ ಹೌದಪ್ಪ ನಮ್ಮ ಭವಿಷ್ಯವನ್ನು ಕಟ್ತಾರೆ ಅಂದ್ಬಿಟ್ಟು. ಸೊ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕಳೆದ 3 ವರ್ಷ ರಿಕ್ರೂಟ್ಮೆಂಟ್ ಆಗಿಲ್ಲ, ಹಾಗಾಗಿ ಅವರು ಹೋರಾಟಕ್ಕೆ ಇಳಿದು ಈಗ ನೀವು ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. 3 ವರ್ಷದ ರಿಕ್ರೂಟ್ಮೆಂಟ್ ಮಾಡೋದು ನಾವು ಮಾಡಿದ್ದೀವಲ್ಲ. ಈಗ ಮಾಡಿದಾಗೂ ಬೆಂತಟ್ಟಲ್ಲ, ಮಾಡ್ತಾ ಇದ್ದೀವಿ ಅಂದ್ರೂ ನೀವು ಹಿಂಗೆ ಹೇಳ್ತೀವಿ, ಏನು ಮಾಡಿ. ಈಗ ಮಾಡ್ತಾ ಇದೀವಿ, ಮಕ್ಕಳ ಕಡೆ ಬರ್ಸಿ. KPSC ಬಗ್ಗೆ ಸಾಕಷ್ಟು ಆರೋಪಗಳಿವೆ. KPSC ಸಹ ಕೆಲವು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿಕೊಂಡಿದೆ. ಈಗಿರುವಂತ ಆರೋಪಗಳು ಮತ್ತು ಮೇಲೆ ಬಂದಿರುವಂತ ಪ್ರಕರಣಗಳಿಂದ ನೋಡಿ, KPSC ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ ಅಂತ ನಿಮ್ಗೆ ಗೊತ್ತಿದೆ. ಯಾವ್ದಾದ್ರು ಪರೀಕ್ಷೆಗಳನ್ನ ಅವರ ಇದರಿಂದ ನಡೆಸ್ತೀರಾ? ಈಗ ಈ 36,700 ಚಿಲ್ಲರೆ ಏನಿದೆ, ಬರೀ 906 ಆಗಲೇ ನಾವು ಕೊಟ್ಬಿಟ್ಟಿದ್ದೀವಿ KPSCಗೆ. ಸೊ ಅದನ್ನು ಹಿಂದೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು 906 ನನ್ನ ಪ್ರಕಾರ ಅವ್ರ ಹತ್ರ ಇದೆ. ಅದನ್ನು ಅವ್ರು ನಡೆಸ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ಮೀಟಿಂಗ್ ತೊಗೊಂಡಿದ್ದಾರೆ. ವಿಲ್ ಡೂ. ಬಟ್ KPSC ಬಗ್ಗೆ ಅದಕ್ಕೆ ರಿಫಾರ್ಮ್ ಮಾಡಬೇಕು ಅಂದ್ಬಿಟ್ಟು ಈಗಾಗಲೇ ಈ ಎಂಟೈರ್ ರಿಕ್ರೂಟ್ಮೆಂಟ್ ಬಗ್ಗೆ ರಿಫಾರ್ಮ್ ಮಾಡಬೇಕು ಅಂದ್ಬಿಟ್ಟು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು SV ಭಾಸ್ಕರ್ ಅವರ ರಂಗನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರು ಅವರ ಫೈಂಡಿಂಗ್ಸನ್ನು ಕೊಟ್ಟ ಮೇಲೆ ವಿ ವಿಲ್ ಟೇಕ್ ಅ ಕಾಲ್. ಬಟ್ KPSC ಯಾವ ರೀತಿ